Good morning, students. In previous class, we discussed about prepositions like onto, before, and after, and during. Today, I am going to teach you while. One of the preposition while. So while means what? What does it indicates? ಹಾಗಾದರೆ ಇದು ವೈಲ್ ಅಂದರೆ ನಮಗಿದು ಏನು ಹೇಳುತ್ತೆ? ಹಾಗಾದರೆ ಲುಕ್ ಹಿಯರ್, ವೈಲ್ ಪ್ಲಸ್ ಸಬ್ಜೆಕ್ಟ್ ಆ್ಯಂಡ್ ವರ್ಬ್. ಹಾಗಾದ್ರೆ ಅರ್ಥ ಏನಪ್ಪ ಅಂದರೆ, ನಾವು ವೈಲನ್ನು ಬಳಸಬೇಕಾದ್ರೆ, ವೈಲನ್ನು ಬಳಸಿದರೆ ಅಲ್ಲಿ ನಾವು ಸಬ್ಜೆಕ್ಟ್ ತಗೋಬೇಕು, ನಂತರ ವರ್ಬ್ ಇರುತ್ತೆ ಅಂತಾಗುತ್ತೆ. ಹಾಗಾದರೆ ಕನ್ನಡದಲ್ಲಿ ವೈಲ್ ಅಂದರೆ ಆಗ ಅಂತ ಅರ್ಥ ಕೊಡುತ್ತೆ. ಸೊ ಲೆಟ್ಸ್ ಸಿ ದ ಎಕ್ಸಾಂಪಲ್. ಫಸ್ಟ್ ಒನ್ ಎಕ್ಸಾಂಪಲ್ ಈಸ್, ಐ ಡಿಡ್ ನಾಟ್ ಸೇ ಎನಿಥಿಂಗ್ ವೈಲ್ ಐ ವಾಸ್ ಪ್ಲೇಯಿಂಗ್. ನಾನು ಆಡುತ್ತಿದ್ದಾಗ ಐ ಡಿಡ್ ನಾಟ್ ಸೇ ಎನಿಥಿಂಗ್, ಏನೂ ಹೇಳಲಿಲ್ಲ. ಹೌದಾ? ಅಂದರೆ ನಾನು ಆಡುತ್ತಿದ್ದಾಗ, ಆಗ, ಆ ಸಮಯದಲ್ಲಿ ನಾನು ಏನೂ ಹೇಳಲಿಲ್ಲ. ಓಕೆ, ರೈಟ್? ಸೊ ಲುಕ್ ಹಿಯರ್, ವೈಲ್. ಸೊ ವೈಲ್ ಆದ ನಂತರ ಸಬ್ಜೆಕ್ಟ್ ಯಾವುದಿಲ್ಲ? ಐ. ಸೊ ಐ ಆದ ನಂತರ ವರ್ಬ್. ಸೊ ವರ್ಬ್ ಅಂದರೆ ಯಾವುದು? ವಾಸ್ ಪ್ಲೇಯಿಂಗ್. ಓಕೆ, ರೈಟ್? ನೆಕ್ಸ್ಟ್ ಒನ್ ಎಕ್ಸಾಂಪಲ್, ದ ಡೋರ್ ಬೆಲ್ ರ್ಯಾಂಗ್ ವೈಲ್ ವಿ ವರ್ ಈಟಿಂಗ್ ಡಿನ್ನರ್. ಹಾಗಾದರೆ ಏನಿದ್ರ ಅರ್ಥ? ದ ಡೋರ್ ಬೆಲ್ ರ್ಯಾಂಗ್. ಓಕೆ, ಹಾಗಾದರೆ ಡೋರ್ ಬೆಲ್ ಆಯಿತು. ಯಾವಾಗಾಯಿತು? ವೈಲ್ ವಿ ವರ್ ಈಟಿಂಗ್ ಡಿನ್ನರ್, ಊಟ ಮಾಡುತ್ತಿದ್ದಾಗ ಡೋರ್ ಬೆಲ್ ಆಯಿತು. ಓಕೆ, ಹಾಗಾದರೆ ಆಗ ಅಂದರೆ ಊಟ ಮಾಡುತ್ತಿದ್ದಾಗ ಡೋರ್ ಬೆಲ್ ಆಯಿತು ಅಂತ ಅರ್ಥ ಕೊಡುತ್ತೆ. ಓಕೆ, ರೈಟ್? ಸೊ ಇನ್ ದಿಸ್ ಎಕ್ಸಾಂಪಲ್ ದ ಸಬ್ಜೆಕ್ಟ್ ಈಸ್ ವಿ. ಓಕೆ, ಆ್ಯಂಡ್ ದೆನ್ ದ ವರ್ ಈಟಿಂಗ್. ಓಕೆ, ರೈಟ್? ಆ್ಯಂಡ್ ದೆನ್ ಥರ್ಡ್ ಒನ್ ಎಕ್ಸಾಂಪಲ್, ಪ್ಲೀಸ್ ಡೋಂಟ್ ಸ್ಮೋಕ್ ವೈಲ್ ಐ ಆಮ್ ಈಟಿಂಗ್. ಹಾಗಾದರೆ ಊಟ ಮಾಡ್ತಾ ಇರಬೇಕಾದ್ರೆ ಪ್ಲೀಸ್ ಡೋಂಟ್ ಸ್ಮೋಕ್, ಸೊ ದಯವಿಟ್ಟು ನೀನು ಸ್ಮೋಕ್ ಮಾಡಬೇಡ. ಓಕೆ, ರೈಟ್? ಯಾವಾಗ? ಊಟ ಮಾಡ್ತಾ ಇರಬೇಕಾದ್ರೆ, ವೈಲ್ ಐ ಆಮ್ ಈಟಿಂಗ್. ಆ್ಯಂಡ್ ದೆನ್ ಫೋರ್ತ್ ಒನ್ ಎಕ್ಸಾಂಪಲ್, ದ ಡಾಗ್ ವಾಸ್ ಬಾರ್ಕಿಂಗ್ ವೈಲ್ ಇ ವಾಸ್ ಟ್ರೈಂಗ್ ಟು ವಾಚ್ ಟಿವಿ. ಹಾಗಾದರೆ ನಾಯಿ ಬೊಗಳ್ತಾ ಇತ್ತು. ದ ಡಾಗ್ ವಾಸ್ ಬಾರ್ಕಿಂಗ್ ಯಾವಾಗ? ವೈಲ್ ಇ ವಾಸ್ ಟ್ರೈಂಗ್ ಟು ವಾಚಿಂಗ್ ಟಿವಿ. ಓಕೆ, ವೈಲ್ ಇ ವಾಸ್ ಟ್ರೈಂಗ್ ಟು ವಾಚ್ ಟಿವಿ, ಯಾವಾಗ ಅವನು ಟಿ ವಿ ನೋಡ್ತಾ ಇದ್ದ, ಆವಾಗ ಏನಾಯ್ತು ಹೇಳ್ರಿ? ನಾಯಿ ಬೊಗಳ್ತಾ ಇತ್ತು. ಹೌದಾ? ಸೊ ಈ ರೀತಿಯಾಗಿ ನಾವೇನಪ್ಪ ಅಂದರೆ ಇಲ್ಲೇ ವೈಲನ್ನು ಯೂಸ್ ಮಾಡ್ತೀವಿ. ಸೊ ವೈಲ್ ಅಂದ್ರೇನು? ಆಗ. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಒನ್ ಪ್ರಪೋಸಿಷನ್, ಬಿಹಾಂಡ್. ಸೊ ಬಿಹಾಂಡ್ ಮೀನ್ಸ್ ವಾಟ್? ವಾಟ್ ಡಸ್ ಇಟ್ ಡಿನೋಟ್? ಸೊ ಇಟ್ ಮೀನ್ಸ್ ಫರ್ದರ್ ಅವೇ ಇನ್ ದ ಡಿಸ್ಟನ್ಸ್. ಫರ್ದರ್ ಅವೇ ಇನ್ ದ ಡಿಸ್ಟನ್ಸ್ ಅಂದರೆ ದೂರ ಅಥವಾ ಆಚೆ. ಹೌದಾ? ಅಥವಾ ಮೀರಿದ್ದು ಅಂತ ಆಗುತ್ತೆ. ಸೊ ಹಾಗಾದ್ರೆ ಎಕ್ಸಾಂಪಲನ್ನು ನೋಡೋದಾದರೆ, ಫಸ್ಟ್ ಒನ್ ಎಕ್ಸಾಂಪಲ್, ದಿಸ್ ವರ್ಕ್ ಈಸ್ ಬಿಹೈಂಡ್ ಮೈ ಕೆಪಾಸಿಟಿ. ಆದರೆ ಈ ಒಂದು ಕೆಲಸ ನನ್ನ ಸಾಮರ್ಥ್ಯಕ್ಕೆ ಮೀರಿದ್ದಾಗಿದೆ. ಸೊ ಕೆಪಾಸಿಟಿ ಮೀನ್ಸ್ ವಾಟ್? ಸಾಮರ್ಥ್ಯ. ಹಾಗಾದರೆ ದಿಸ್ ವರ್ಕ್ ಬಿಹಾಂಡ್ ಮೈ ಕೆಪಾಸಿಟಿ, ನನ್ನ ಸಾಮರ್ಥ್ಯಕ್ಕೆ ಮೀರಿದ್ದಾಗಿದೆ. ಓಕೆ, ಡು ಯು ಅಂಡರ್ಸ್ಟ್ಯಾಂಡ್? ಇದು ಅರ್ಥ ಆಯ್ತು ನಿಮಗಿದು? ಆ್ಯಂಡ್ ದ ನೆಕ್ಸ್ಟ್ ಒನ್ ಎಕ್ಸಾಂಪಲ್, ಯುವರ್ ಇಂಗ್ಲೀಷ್ ಈಸ್ ಬಿಹಾಂಡ್ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಹಾಗಾದರೆ ನಿಮ್ಮ ಇಂಗ್ಲೀಷ್ ಹೇಗಿದೆ ಅಂದರೆ, ಸೊ ಬಿಹಾಂಡ್ ಇಸ್ ಅಂಡರ್ಸ್ಟ್ಯಾಂಡಿಂಗ್, ಅವನ ತಿಳುವಳಿಕೆಯ ಮಟ್ಟಕ್ಕೆ ಮೀರಿದ್ದಾಗಿದೆ. ಬಿಹಾಂಡ್ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಆ್ಯಂಡ್ ದೆನ್ ಥರ್ಡ್ ಒನ್ ಎಕ್ಸಾಂಪಲ್, ಅವರ್ ಹೌಸ್ ಈಸ್ ಬಿಹೈಂಡ್ ದ ಹಿಲ್ಸ್. ನಮ್ಮ ಮನೆ ಇದೆ. ಸೊ ಎಲ್ಲಿದೆ? ಬಿಹೈಂಡ್ ದ ಹಿಲ್ಸ್, ಆ ಗುಡ್ಡಗಳ ಆಚೆ. ಸೊ ನಮ್ಮ ಮನೆ ಇದೆ. ಓಕೆ, ಅವರ್ ಹೌಸ್ ಈಸ್ ಬಿಹೈಂಡ್ ದ ಹಿಲ್ಸ್. ಆ್ಯಂಡ್ ಫೋರ್ತ್ ಒನ್ ಎಕ್ಸಾಂಪಲ್, ದಿಸ್ ಬುಕ್ ಈಸ್ ಬಿಹೈಂಡ್ ಮೀ. ಆದರೆ ಈ ಒಂದು ಪುಸ್ತಕ ನನ್ನ ಸಾಮರ್ಥ್ಯಕ್ಕೆ ಮೀರಿದ್ದಾಗಿದೆ. ಬಿಹೈಂಡ್ ಮೀ. ಹೌದಾ? ಸೊ ಹಾಗಾದರೆ ಬಿಹೈಂಡನ್ನು ನಾವಿಲ್ಲೇ
ಸೊ ಫರ್ದರ್ ಅವೇಗೆ ಬಳಸ್ತೀವಿ, ಹೌದಾ, ಡಿಸ್ಟೆನ್ಸ್ಗೆ ಬಳಸ್ತೀವಿ. ಜೊತೆಗೆ ಏನಪ್ಪ ಅಂದರೆ ಈ ಒಂದು ಪುಸ್ತಕ ನನ್ನ ತಿಳುವಳಿಕೆಗೆ ಮೀರಿದ್ದಾಗಿದೆ, ಹೌದಾ, ಆ್ಯಂಡ್ ಈ ಒಂದು ಕೆಲಸ ನನ್ನ ಸಾಮರ್ಥ್ಯಕ್ಕೆ ಮೀರಿದ್ದಾಗಿದೆ, ಹೌದಾ. ಸೊ ಈ ರೀತಿಯಾಗಿ ಕೂಡ ನಾವು ಇದನ್ನು ಬಿಹೈಂಡನ್ನು ಬಳಸ್ತೀವಿ. ಓಕೆ, ಆ್ಯಂಡ್ ದೆನ್ ಫರ್ದರ್ ನಂತರ ದೆನ್ ಅಬೌಟ್. ಹಾಗಾದರೆ ಅಬೌಟ್ ಅಂದರೆ ಏನು? ಸೊ ಅಬೌಟ್ ಇಟ್ ಡಿನೋಟ್ಸ್ ಆನ್ ದ ಸಬ್ಜೆಕ್ಟ್ ಆಫ್ ದಿ ಸಮಥಿಂಗ್ ಆ್ಯಂಡ್ ಕನ್ಸರ್ನಿಂಗ್ ಆಫ್ ಸಮಥಿಂಗ್. ಓಕೆ, ಸಮ್ ಒನ್. ಅರೆ ಅಬೌಟ್ ಅಂದರೆ ಇದು ಕುರಿತು ಅಂತಾಗುತ್ತೆ, ಒಂದು ವಸ್ತುವನ್ನು ಕುರಿತಾಗಿರ್ಬೋದು, ಅಥವಾ ಸೊ ಕನ್ಸರ್ನಿಂಗ್ ಅಂದರೆ ಕಾಳಜಿಯನ್ನು ತೋರಿಸೋದಾಗಿರ್ಬೋದು. ಸೊ ಈ ಒಂದು ರೀತಿಯಲ್ಲಿ ನಾವು ಇದನ್ನು ಅಬೌಟನ್ನು ಬಳಸ್ತೀವಿ. ಸೊ ಅಪ್ರಾಕ್ಸಿಮೇಟ್ಲಿ ನಾವು ಇದನ್ನು ಎರಡಕ್ಕೂ ಕೂಡ ಬಳಸ್ತೀವಿ. ಸೊ ಹೌದಾ. ಹಾಗಾದರೆ ಎಕ್ಸಾಂಪಲ್, ಹೀ ಕೇರ್ಸ್ ಅಬೌಟ್ ಇಸ್ ಕ್ಲಾಸ್. ಹಾಗಾದರೆ ಹೀ ಕೇರ್ಸ್ ಅಬೌಟ್ ಇಸ್ ಕ್ಲಾಸ್ ಅಂದರೆ ಅವನು ಸೊ ಕೇರ್ಸ್ ಕಾಳಜಿ ಮಾಡ್ತಾನೆ. ಏನನ್ನು ಕುರಿತು ಕಾಳಜಿ ಮಾಡ್ತಾನೆ? ಹಿಜ್ ಕ್ಲಾಸ್, ಅವನ ಕ್ಲಾಸನ್ನು ಕುರಿತು ಅವನು ಕಾಳಜಿ ಮಾಡ್ತಾನೆ, ಹೌದಾ. ಸೊ ಅದೇ ರೀತಿಯಾಗಿ ಮದರ್ ಕೇರ್ಸ್ ಅವರ್ ಚಿಲ್ಡ್ರನ್. ಸೊ ತಾಯಿ ಏನು ಮಾಡ್ತಾಳೆ? ತನ್ನ ಮಕ್ಕಳನ್ನು ಕುರಿತು ಕಾಳಜಿ ಮಾಡ್ತಾಳೆ, ತನ್ನ ಮಕ್ಕಳ ಬಗ್ಗೆ ಕಾಳಜಿ ಮಾಡ್ತಾಳೆ, ಹೌದಾ. ಸೊ ಈ ರೀತಿ ಇದು ನಾವು ಅಬೌಟನ್ನು ಯೂಸ್ ಮಾಡ್ತೀವಿ. ಓಕೆ, ಆ್ಯಂಡ್ ದೆನ್ ಸೆಕೆಂಡ್ ಒನ್ ಎಕ್ಸಾಂಪಲ್, ದಿಸ್ ಆರ್ಟಿಕಲ್ ಈಸ್ ಅಬೌಟ್ ಕಂಪ್ಯೂಟರ್ಸ್. ಸೊ ದೇರ್ ಈಸ್ ಎ ಆರ್ಟಿಕಲ್, ದಟ್ ಆರ್ಟಿಕಲ್ ಈಸ್ ಅಬೌಟ್ ಕಂಪ್ಯೂಟರ್ಸ್. ಅಲ್ಲೊಂದು ಲೇಖನ ಬಂದಿದೆ, ಆ ಲೇಖನ ಏನನ್ನು ಕುರಿತಾಗಿದೆ? ಕಂಪ್ಯೂಟರ್ಸನ್ನು ಕುರಿತಾಗಿದೆ, ಹೌದಾ. ಸೊ ಅಬೌಟ್ ಕಂಪ್ಯೂಟರ್ಸ್. ಆ್ಯಂಡ್ ದೆನ್ ಕಾಮನ್ ಆಗಿ ನಾವು ಇದನ್ನು ಹೇಳ್ತೀವಿ ಈ ಥರ, ಐ ನೋ ಅಬೌಟ್ ಯು, ಐ ನೋ ಅಬೌಟ್ ಹರ್, ಹೌದಾ. ನನಗೆ ನಿನ್ನ ಬಗ್ಗೆ ಗೊತ್ತು, ಐ ನೋ ಅಬೌಟ್ ಯು, ಹೌದಾ. ಆ್ಯಂಡ್ ದೆನ್ ಫೋರ್ತ್ ಒನ್, ಐ ಹ್ಯಾವ್ ಅಬೌಟ್ 10 ಬುಕ್ಸ್ ಇನ್ ಮೈ ಬ್ಯಾಗ್. ಹಾಗಾದರೆ ನನ್ನ ಬ್ಯಾಗಲ್ಲಿ 10 ಪುಸ್ತಕಗಳಿವೆ, ಹೌದಾ. ಹಾಗಾದರೆ ಅಬೌಟ್ 10 ಬುಕ್ಸ್, ಈ 10 ಬುಕ್ಸನ್ನು ಕುರಿತು ನಾ ಹೇಳ್ತಾ ಇದ್ದೀನಿ, ಹೌದಾ. ಐ ಹ್ಯಾವ್ ಅಬೌಟ್ 2 ಪೆನ್ಸ್ ಇನ್ ಮೈ ಬ್ಯಾಗ್. ನನ್ನ ಬ್ಯಾಗಲ್ಲಿ 2 ಪೆನ್ಸ್ ಇದಾವೆ, ಹೌದಾ. ಅದೇ ರೀತಿಯಾಗಿ ಐ ಹ್ಯಾವ್ 10 ಬುಕ್ಸ್, ನನ್ನಲ್ಲಿ 10 ಪುಸ್ತಕಗಳಿವೆ ನನ್ನ ಬ್ಯಾಗಲ್ಲಿ ಅಂತ ನಾವಿಲ್ಲೇ ಹೇಳ್ತಾ ಇದ್ದೀವಿ, ಹೌದಾ. ಸೊ ಈ ರೀತಿಯಾಗಿ ನಾವು ಅಬೌಟನ್ನು ಯೂಸ್ ಮಾಡ್ತೀವಿ. ಸೊ ಹಾಗಾದರೆ ಅಬೌಟ್ ಮೀನ್ಸ್ ಕುರಿತು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ಪ್ರಪೋಸಿಷನ್, ವಿದಿನ್. ಸೊ ವಿದಿನ್ ಮೀನ್ಸ್ ವಾಟ್? ಸೊ ವಿದಿನ್ ಮೀನ್ಸ್ ಬಿಫೋರ್ ದ ಎಂಡ್ ಪಾಯಿಂಟ್, ಬಿಫೋರ್ ದಿ ಎಂಡ್ ಪಾಯಿಂಟ್. ಸೊ ಹಾಗಾದರೆ ಎಂಡ್ ಪಾಯಿಂಟ್ ಅಂದರೆ ಏನು? ಅಂದರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಅದು ಮುಗಿತಾ ಇರಬೇಕು, ಹೌದಾ. ಅದರ ಒಳಗೆ ಆ ಕೆಲಸ ಮುಗಿತಾ ಇದ್ದರೆ ನಾವೇನಪ್ಪ ಅಂದರೆ ವಿದಿನ್ನನ್ನು ಬಳಸಬೇಕು. ಸೊ ಎಂಡ್ ಪಾಯಿಂಟ್ ಮೀನ್ಸ್ ವಾಟ್? ವಿದಿನ್ ಎ ಮಂತ್. ವಿದಿನ್ ಎ ಮಂತ್ ಅಂದರೆ ಏನು? ಒಂದು ತಿಂಗಳ ಒಳಗಾಗಿ ಅಂತಾಗುತ್ತೆ. ವಿದಿನ್ 1 ಅವರ್, ಒಂದು ತಾಸಿನ ಒಳಗಾಗಿ ಅಂತಾಗುತ್ತೆ. ಓಕೆ, ಸೊ ದಟ್ ಮೀನ್ಸ್ ಎಂಡ್ ಪಾಯಿಂಟ್. ಹಾಗಾದರೆ ಲುಕ್ ಹಿಯರ್, ವಿ ಶಾಲ್ ಬಿ ಕಮ್ ಬ್ಯಾಕ್ ವಿದಿನ್ 2 hours. ಸೊ ಹಿಯರ್ ದ ಎಂಡ್ ಪಾಯಿಂಟ್ ಈಸ್ ವಾಟ್? 2 hours. 2 ಗಂಟೆಯ ಒಳಗಾಗಿ ಅಂತ ಹೇಳಬೇಕಾದ್ರೆ ನಾವು ವಿದಿನ್ ಅನ್ನು ಬಳಸಬೇಕು. ಹಾಗಾದ್ರೆ ಇದ್ರದ್ದು ಅರ್ಥ ಏನಪ್ಪ ಅಂದರೆ, ವಿ ಶಾಲ್ ಬಿ ಕಮ್ ಬ್ಯಾಕ್ ವಿದಿನ್ 2 hours. 2 ಗಂಟೆಯ ಒಳಗಾಗಿ ನಾವು ಮರಳಿ ಬರುತ್ತೇವೆ. ಓಕೆ, ರೈಟ್. ಆ್ಯಂಡ್ ದೆನ್ ಸೆಕೆಂಡ್ ಒನ್ ಎಕ್ಸಾಂಪಲ್, ಹಿ ವಿಲ್ ಫಿನಿಶ್ ಹಿಸ್ ವರ್ಕ್ ವಿದಿನ್ 1 hour. ದ ಎಂಡ್ ಪಾಯಿಂಟ್ ಈಸ್ 1 hour. ಹಾಗಾದ್ರೆ 1 ಗಂಟೆಯ ಒಳಗಾಗಿ ಅವನೇನು ಮಾಡ್ತಾನೆ? ಕೆಲಸವನ್ನು ಮುಗಿಸ್ತಾನೆ, ರೈಟ್. ಆ್ಯಂಡ್ ದೆನ್ ಥರ್ಡ್ ಒನ್ ಎಕ್ಸಾಂಪಲ್, ದ ಆಂಬ್ಯುಲೆನ್ಸ್ ಅರೈವ್ಡ್ ವಿದಿನ್ ಮಿನಿಟ್ಸ್ ಆಫ್ ದಿ ಕಾಲ್ ಬೀಯಿಂಗ್ ಮೇಡ್. ಸೊ ಕಾಲ್ ಮಾಡಿದ 1 ನಿಮಿಷದೊಳಗಾಗಿ ಆಂಬ್ಯುಲೆನ್ಸ್ ಏನಾಯಿತು? ಬಂದಿತು. ಇಟ್ ಅರೈವ್ಡ್, ಆಂಬ್ಯುಲೆನ್ಸ್ ವಾಸ್ ಅರೈವ್ಡ್. ಓಕೆ, ಎಷ್ಟು ಸಮಯದಲ್ಲಿ? 1 ನಿಮಿಷದೊಳಗಾಗಿ ಅದು ಬಂದಿತು. ಓಕೆ, ಆ್ಯಂಡ್ ದೆನ್ ಫೋರ್ತ್ ಒನ್ ಎಕ್ಸಾಂಪಲ್, ದೇ ವಿಲ್ ಫಿನಿಶ್ ದಿಸ್ ವರ್ಕ್ ವಿದಿನ್ ಎ ಮಂತ್. ಹಾಗಾದರೆ 1 ತಿಂಗಳ ಒಳಗಾಗಿ ಅವ್ರು ಏನಪ್ಪ ಅಂದರೆ ಈ ಕೆಲಸವನ್ನು ಮುಗಿಸ್ತಾರೆ. ದೇ ವಿಲ್ ಫಿನಿಶ್ ದಿಸ್ ವರ್ಕ್, ಆ ಒಂದು ಕೆಲಸವನ್ನು ಮುಗಿಸ್ತಾರೆ 1 ತಿಂಗಳ ಒಳಗಾಗಿ. ಸೊ ಈ ರೀತಿಯಾಗಿ ನಾವೇನಪ್ಪ ಅಂದರೆ ವಿದಿನ್ನನ್ನು ಬಳಸ್ತೀವಿ. ಓಕೆ, ಹಾಗಾದರೆ ಇನ್ ಟುಡೇಸ್ ಕ್ಲಾಸ್ ವಿ ಲರ್ನ್ಟ್ ಅಬೌಟ್ ವೈಲ್,
and then behind, and then about, and within. Okay, next class I will continue. Thank you.